ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತಿನ 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ವಿಡಿಯೋದಲ್ಲಿ ಡೇ 7 7ನೇ ದಿನ. ಓಕೆ, 6 ದಿನದ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಅದೆಲ್ಲ ವಿಡಿಯೋದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೀವು ನೋಡದೇ ಇದ್ರೆ ದಯವಿಟ್ಟು ಅದನ್ನೆಲ್ಲ ನೋಡಿಕೊಂಡು ಇದನ್ನು ನೋಡ್ರಿ. ಇಲ್ಲಾಂದ್ರೆ ಇಲ್ಲಿಂದಾನೆ ನೋಡಿದ್ರು ಪರವಾಗಿಲ್ಲ, ಬಟ್ ನೀವು ಅದನ್ನು 6 ವಿಡಿಯೋಸನ್ನು ನೋಡಲೇಬೇಕು. ಓಕೆ, ಸೊ 60 ಡೇಸಲ್ಲಿ ನಿಜವಾಗ್ಲೂ ಇಂಗ್ಲೀಷ್ ಕಲಿಯೋಕ್ಕಾಗುತ್ತಾ? ಖಂಡಿತವಾಗ್ಲೂ ಕಲಿಬೋದು. ಇಟ್ ಡಿಪೆಂಡ್ಸ್ ಆನ್ ಯೋರ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲೈನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ದ ವೇ ಯು ಪ್ರಾಕ್ಟೀಸ್. ಓಕೆ, ಸೊ ಇದೆಲ್ಲ ಕನ್ಸಿಡರ್ ಆಗುತ್ತೆ. 60 ಡೇಸಲ್ಲ ನೀವು 30 ಡೇಸಲ್ಲೇ ಮಾತಾಡೋದನ್ನು ಕಲಿಬೋದು. ಓಕೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ಡೇ 7 ಪಾರ್ಟ್ 1. ಸೊ ಎಲ್ಲ ಡೇಸು ನಿಮಗೆ ಎರಡು ಪಾರ್ಟಲ್ಲಿ ಇರುತ್ತೆ. ಪಾರ್ಟ್ ಒನ್ನಲ್ಲಿ ಒಂದಷ್ಟು ಹೇಳ್ಕೊಡ್ತೀನಿ, ಪಾರ್ಟ್ 2 ಅಲ್ಲಿ ಇನ್ನೊಂದಷ್ಟು ಹೇಳ್ಕೊಡ್ತೀನಿ. ಸೊ ಎರಡನ್ನೂ ನೀವು ನೋಡಬೇಕಾಗುತ್ತೆ. ಯಾಕೆಂದರೆ ಒಂದೇ ಪಾರ್ಟಲ್ಲಿ ಕಂಪ್ಲೀಟ್ ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ಓಕೆ, ಸೊ ದೊಡ್ಡ ವಿಡಿಯೋ ಅಂದರೆ ಯಾರು ನೋಡೋದಿಲ್ಲ, ರೈಟ್? ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿಮಗೆ ಮಾತಾಡಲಿಕ್ಕೆ ಬೇಕಾಗಿರೋದು ಏನು? ಫ್ರೇಸಸ್. ಆ್ಯಂಡ್ ವಾಟ್ ಆರ್ ಫ್ರೇಸಸ್? ಫ್ರೇಸಸ್ ಅಂದರೆ ಇಟ್ಸ್ ಗ್ರೂಪ್ ಆಫ್ ವರ್ಡ್ಸ್ ಲೈಕ್ ಚಂಕ್ಸ್. ಇದನ್ನು ನಾವು ಸ್ಪಷ್ಟವಾಗಿ ಕಲಿತ್ರೆ ನಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಮಾತಾಡಲಿಕ್ಕೂ ಸಾಧ್ಯ ಇರುತ್ತೆ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಏನಾದರೂ ಉಪಯೋಗ ಆಗುತ್ತೆ. ಇದರ ಪಾರ್ಟ್ 2 ನೋಡಬೇಕಾಗುತ್ತೆ ನೀವು. ಓಕೆ, ಸೊ ಈ ವಿಡಿಯೋ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ. ಐ ಹೋಪ್ ಯು ವಿಲ್ ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ado, shall we dive into the video? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ರೈಟ್. ಸೊ ಕಾಮನ್ ಫ್ರೇಸಸ್. ಏನು ಕಾಮನ್ ಫ್ರೇಸಸ್ ಅಂದರೆ, ನಾನು ಇದಕ್ಕಿಂತ ಮುಂಚೆನೂ ಫಸ್ಟು ಸೆಕೆಂಡು ವಿಡಿಯೋದಲ್ಲಿ ಡೇಯಲ್ಲಿ ಮಾಡಿದ್ದೀನಿ. ಬಟ್ ಕಾಮನ್ ಫ್ರೇಸಸ್ ನಮಗೆ ತುಂಬ ಬೇಕು, ಎಷ್ಟು ಕಲಿತರೂ ಸಾಲದು. ಓಕೆ, ಸೊ ಬಹಳ ಫ್ರೇಸಸ್ ನಿಮಗಿರುತ್ತೆ. ಕಾಮನ್ ಫ್ರೇಸಸ್ ಅಂದ್ರೇನು? ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ಬಳಸಬೇಕಾದಂತಹ ಪದಗಳ ಗುಂಪು, ಲೈಕ್ ಗ್ರೂಪ್ ಆಫ್ ವರ್ಡ್ಸ್. ಓಕೆ, ಉದಾಹರಣೆಗೆ ಗೋ ಟು ಸ್ಕೂಲ್, ಇದೊಂದು ಕಾಮನ್ ಫ್ರೇಸ್. ಶಾಲೆಗೆ ಹೋಗು, ಮನೆಗೆ ಬಾ, ಅಲ್ಲಿ ಕೂತ್ಕೋ, ಇಲ್ಲಿ ಬಾ, ಈ ಥರದ್ದೆಲ್ಲ ಕಾಮನ್ ಫ್ರೇಸಸ್ ಅಲ್ವಾ? ಸೊ ಇದನ್ನು ನಾವು ಮನೆಯಲ್ಲಿ ಬಳಸುವಂತಹ ಕಾಮನ್ ಫ್ರೇಸು. ಹೊರಗಡೆ ಅಂತಲ್ಲ, ಮನೆಯಲ್ಲಿ ಕಾಮನ್ ಆಗಿ ಮನೆಯಲ್ಲಿ ಬಳಸುವಂತಹ ಕಾಮನ್ ಫ್ರೇಸಸ್ ಏನು, ಫಸ್ಟ್ ಅದನ್ನು ಕಲ್ತ್ಕೊಳ್ಳೋಣ. ಇದರಲ್ಲಿ ನೋಡಿ, ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ ಎರಡರಲ್ಲೂ ಇರುತ್ತೆ. ಈ ಕಡೆ ನಿಮಗೆ ಇಂಗ್ಲೀಷ್ ಇರುತ್ತೆ, ಈ ಕಡೆ ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ. ಓಕೆ, ಸೊ ಆ್ಯಕ್ಷನ್ ಆ್ಯಟ್ ಹೋಮ್, ಮನೆಯಲ್ಲಿ ನಾವು ಮಾಡುವಂತಹ, ಮನೆಯಲ್ಲಿ ಉಪಯೋಗ ಆಗುವಂತಹ ಕ್ರಿಯಾಪದಗಳು, ಅದರ ಫ್ರೇಸಸ್. ಓಕೆ, ಕುಕ್ ಡಿನ್ನರ್. ಕುಕ್ ಅನ್ನೋದು ನಾನೀಗ ಆಲ್ರೆಡಿ ನಿಮಗೆ ವರ್ಬ್ಸ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದೆಷ್ಟಿದು? ಡೇ 7 ಅಲ್ಲ, ಡೇ 6ಅಲ್ಲಿ ಪಾರ್ಟ್ 1 ಪಾರ್ಟ್ 2 ವರ್ಬ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಕುಕ್ ಡಿನ್ನರ್. ಕುಕ್ ಅಂದರೆ ಏನನ್ನು ಬೇಯಿಸೋದು ಅಥವಾ ಏನನ್ನು ಅಡುಗೆ ಮಾಡೋದು, ರಾತ್ರಿ ಊಟ ಅಡುಗೆ ಮಾಡಿ. ಓಕೆ, ಕುಕ್ ಡಿನ್ನರ್ ಅಥವಾ ಕುಕ್ ರೈಸ್, ಕುಕ್ ಫುಡ್. ಸೊ ಕುಕ್ಕನ್ನು ಬಳಸಿ ನಾವು ಇನ್ನೊಂದು ಬೇರೆ ಅದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ಆವಾಗ ಅದು ಎರಡೂ ಪದಗಳು ಸೇರಿ ಒಂದು ಫ್ರೇಸ್ ಆಗುತ್ತೆ. ಸೊ ಇದು ಸೆಂಟೆನ್ಸು ಆಗುತ್ತೆ. ಯಾರಿಗಾದರೂ ನೀವು ಹೇಳೋದಾದರೆ ಕುಕ್ ಡಿನ್ನರ್, ರಾತ್ರಿ ಊಟ ಬೇಯಿಸಿ, ಅಡುಗೆ ಮಾಡಿ ಅಂತ ಅರ್ಥ. ಓಕೆ, ಸೊ ರಾತ್ರಿ ಅಡುಗೆ ಮಾಡು. ವಾಶ್ ದ ಕ್ಲೋತ್ಸ್. ವಾಶ್ ಅನ್ನೋದು ಕ್ರಿಯಾಪದ. ವಾಶ್, ಒಗೆಯು. ಓಕೆ, ದ ಕ್ಲೋತ್ಸ್, ವಾಶ್ ದ ಕ್ಲೋತ್ಸ್, ಬಟ್ಟೆಯನ್ನು ಒಗೆಯುವುದು, ಅಥವಾ ಬಟ್ಟೆಯನ್ನು ಒಗೆ ಅಂತ ಅರ್ಥ. ವಾಷಿಂಗ್ ದ ಕ್ಲೋತ್ಸ್ ಅಂದರೆ ಬಟ್ಟೆ ಒಗೆಯುವುದು. ವಾಶ್ ದ ಕ್ಲೋತ್ಸ್, ಈಗ ನಾನು ನಿಮಗೆ ಹೇಳ್ತೀನಿ ವಾಶ್ ದ ಕ್ಲೋತ್ಸ್, ಗೋ ವಾಶ್ ದ ಕ್ಲೋತ್ಸ್, ಹೋಗಿ ಬಟ್ಟೆ ಒಗಿ ಅಂತ ಹೇಳೋಕ್ಕೆ ಗೋ ವಾಶ್ ದ ಕ್ಲೋತ್ಸ್. ರೀಡ್ ಅ ನ್ಯೂಸ್ ಪೇಪರ್, ಪತ್ರಿಕೆ ಓದು. ರೀಡ್ ಅ ನ್ಯೂಸ್ ಪೇಪರ್, ಪತ್ರಿಕೆ ಓದೋದು. ವಾಚ್ ಟೆಲಿವಿಷನ್, ಇವೆಲ್ಲ ಮನೆಯಲ್ಲಿ ಬಳಸುವಂಥದ್ದು. ವಾಚ್ ಟೆಲಿವಿಷನ್, ಟಿ ವಿ ನೋಡು.
ನೋಡಿ ಸ್ಟಾರ್ಟಿಂಗಲ್ಲಿ ನಿಮಗೆ ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ಫ್ರೇಸಸ್ ಒಂದು 10-15 ದಿನ ಈ ಥರ ಫ್ರೇಸಸ್ ಕಲಿಬೇಕು, ಸೆಂಟೆನ್ಸು ಹೇಗೆ ಬರುತ್ತೆ ಅದನ್ನೆಲ್ಲ ನೀವು ಬಾಯ್ಪಾಠ ಮಾಡಬೇಕು. ಆಮೇಲೆ ಗ್ರಾಮರಿಗೆ ಹೋದರೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಫಸ್ಟ್ ಕ್ಲಾಸಲ್ಲೇ ಗ್ರಾಮರ್ ಅಂತ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಕ್ಲೀನ್ ದ ಟೇಬಲ್. ಕ್ಲೀನ್ ದ ಟೇಬಲ್, ಟೇಬಲ್ ಕ್ಲೀನ್ ಮಾಡು. ವಾಟರ್ ದ ಪ್ಲ್ಯಾಂಟ್ಸ್, ವಾಟರ್ ದ ಪ್ಲ್ಯಾಂಟ್ಸ್. ಇಲ್ಲಿ ನೋಡಿ, ವಾಟರ್ ಅಂದರೆ ಆ್ಯಕ್ಚುಲಿ ನೀರಲ್ವಾ ಅಂತ ಹೇಳ್ತೀರಾ. ಎಸ್, ಆಫ್ ಕೋರ್ಸ್ ನೀರು ಹೌದು, ಬಟ್ ನೀರು ಹಾಕು ಅನ್ನೋದಕ್ಕೂ ಕೂಡ ಇಂಗ್ಲೀಷಲ್ಲಿ ವಾಟರ್ ಅಂತಾರೆ. ನೀರು ಹಾಕು, ನೀರು ಹಾಕು ಅನ್ನೋದಕ್ಕೂ ನಾವು ವಾಟರ್ ಅಂತಲೇ ಹೇಳ್ತೀವಿ. ಸೊ ವಾಟರ್ ಈಸ್ ಅ ನೌನ್ ಆಸ್ ವೆಲ್ ಆಸ್ ಅ ವರ್ಬ್. ಅದೊಂದು ನಾಮಪದನೂ ಹೌದು, ಕ್ರಿಯಾಪದನೂ ಹೌದು. ಓಕೆ, ಫೋಲ್ಡ್ ದ ಲಾಂಡ್ರಿ, ಫೋಲ್ಡ್ ದ ಲಾಂಡ್ರಿ. ಸೊ ಒಗೆದಿರುವ ಬಟ್ಟೆಗಳನ್ನು ಮಡಿಸಿಡು ಅಂತ ಅರ್ಥ. ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆ ಒಗೆದು ಒಣಗಿಸಿರುವಂಥದ್ದು, ಅದಕ್ಕೆ ಲಾಂಡ್ರಿ ಅಂತ ಹೇಳ್ತಾರೆ. ಬಟ್ಟೆ ಒಗೆಯೋ ಆ ಒಂದು ಇದಕ್ಕೆ ಸಿಸ್ಟಮಿಗೆ ಲಾಂಡ್ರಿ ಅಂತ ಹೇಳ್ತೀವಿ. ಸೊ ಫೋಲ್ಡ್ ದ ಲಾಂಡ್ರಿ ಅಂದರೆ ಬಟ್ಟೆ, ಒಗೆದಿರುವ ಬಟ್ಟೆಯನ್ನು ಮಡಿಚಿಡು. ಸೆಟ್ ದ ಡೈನಿಂಗ್ ಟೇಬಲ್, ಡೈನಿಂಗ್ ಟೇಬಲ್ ಸೆಟ್ ಮಾಡು. ಲಾಕ್ ದ ಡೋರ್, ಡೋರ್ ಲಾಕ್ ಮಾಡು. ಇವೆಲ್ಲ ಮನೆಯಲ್ಲಿ ಬೇಕಾಗಿರುವಂತಹ ನಮಗೆ ಸೆಂಟೆನ್ಸ್. ಕರೆಕ್ಟಾಗಿ ಹೇಳಕ್ಕೆ ಬಂದ್ರೆ ಇದರಲ್ಲಿ ಸೆಂಟೆನ್ಸ್ ಮಾಡಲಿಕ್ಕೆ ಆಗೋದು. ಉದಾಹರಣೆಗೆ ಲಾಕ್ ದ ಡೋರ್ ಸೆಂಟೆನ್ಸ್ ಇದೆಯಲ್ಲ, ಲಾಕ್ ದ ಡೋರ್ನ ನಾನು ನಿಮಗೆ ಕೇಳ್ತೀನಿ, ಡೋರ್ ಲಾಕ್ ಮಾಡಿದ್ರಾ ಅಂತ ನಾನು ಕೇಳಬೇಕಾದ್ರೆ, ಡೋರ್ ಲಾಕ್ ಮಾಡಿದ್ರಾ, ಡಿಡ್ ಯು ಲಾಕ್ ದ ಡೋರ್, ಡಿಡ್ ಯು ಲಾಕ್ ದ ಡೋರ್. ಸೊ ಡಿಡ್ ಯು ನಾನು ಎಕ್ಸ್ಟ್ರಾ ಹಾಕ್ತಿದ್ದೀನಿ, ಮಾಡಿದ್ರಾ ಅಂತ ಕೇಳೋಕ್ಕೆ. ಡಿಡ್ ಯು ಲಾಕ್ ದ ಡೋರ್, ನೀನು ಡೋರ್ ಲಾಕ್ ಮಾಡಿದ್ಯಾ? ಎಸ್. ನೀವೇನು ಹೇಳ್ತೀರಾ? ಎಸ್, ಐ ಲಾಕ್ಡ್ ದ ಡೋರ್. ಲಾಕ್ಡ್ ಇಲ್ಲಿ ಇ ಡಿ ಬರುತ್ತೆ. ಐ ಲಾಕ್ಡ್ ದ ಡೋರ್. ಓಕೆ, ಸೊ ಡು ಯು ಲಾಕ್ ದ ಡೋರ್ ಎವ್ರಿ ಡೇ, ನೀನು ಪ್ರತಿದಿನ ಲಾಕ್ ಮಾಡ್ತೀಯಾ? ಅದಕ್ಕೆ ಡೂ ಯು ಕೇಳ್ತೀವಿ ನಾವು. ಡು ಯು ಲಾಕ್ ದ ಡೋರ್ ಎವ್ರಿ ಡೇ? ಅವಾಗ ನಾವೇನು ಹೇಳಬೇಕು? ಎಸ್, ಐ ಲಾಕ್ ದ ಡೋರ್ ಎವ್ರಿ ಡೇ. ಸೊ ಇದೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೆಂಟೆನ್ಸು ಪ್ರಶ್ನೆ ಕೇಳೋದು ಉತ್ತರ ಹೇಳೋದು ಆಗೋದಿಲ್ಲ. ಸೊ ಯು ನೀಡ್ ಟು ನೋ ದೀಸ್ ಕೈಂಡ್ ಆಫ್ ಫ್ರೇಸಸ್. ಓಕೆ, ಇದು ಎಷ್ಟು ತಿಳ್ಕೊಂಡ್ರು ಸಾಲದು. ನೀವೇ ಯೋಚನೆ ಮಾಡಿ, ಮನೆಯಲ್ಲಿ ಯಾವ್ಯಾವ ಥರದ ಕನ್ನಡದಲ್ಲಿ ನಾವು ಏನೇನು ಮಾತಾಡ್ತೀವಿ ಅದು ಎಲ್ಲದಕ್ಕೂ ಗೊತ್ತಿರಬೇಕಲ್ವ. ಓಕೆ, ಪುಟ್ ಅವೇ ದ ಟಾಯ್ಸ್, ಪುಟ್ ಅವೇ ದ ಟಾಯ್ಸ್. ಈಗ ಮನೆಯಲ್ಲಿ ಮಕ್ಕಳು ಆಟ ಆಡ್ತಿರ್ತಾರೆ, ತುಂಬ ಆಟ ಆಡ್ತಿರ್ತಾರೆ. ಅವ್ರಿಗೆ ಹೇಳೋದು ನೀವು, ಆಟ ಆಡಿದ್ದು ಸಾಕು, ಆಟದ ಸಾಮಾನೆಲ್ಲ ತೆಗೆದು ಸೈಡಿಗೆ ಹಾಕ್ರಿ, ಆ ಕಡೆ ಎಲ್ಲಾದರೂ ಎತ್ತಿಡ್ರಿ ಅಂತ. ಪುಟ್ ಅವೇ, ಪುಟ್ ಅವೇ ಅಂದರೆ ದೂರ ಇಡಿ ಅಂತ ಅರ್ಥ. ಪುಟ್ ಅವೇ ದ ಟಾಯ್ಸ್. ಮಾಪ್ ದ ಫ್ಲೋರ್, ಮಾಪ್ ದ ಫ್ಲೋರ್ ಅಂದರೆ ನೆಲ ಒರೆಸು. ಸ್ವೀಪ್ ದ ಫ್ಲೋರ್, ಕಸ ಗುಡಿಸು. ನೆಲವನ್ನು ಗುಡಿಸು, ಕಸವನ್ನು ಗುಡಿಸು ಅಂತ ಅರ್ಥ. ಪ್ಲ್ಯಾನ್ ದ ಬಜೆಟ್, ಬಡ್ಜೆಟ್ ಪ್ಲ್ಯಾನ್ ಮಾಡೋದು. ಈಗ ತಿಂಗಳಿಗಿಷ್ಟು, ವಾರಕ್ಕಿಷ್ಟು, ಅಥವಾ ಏನೋ ಒಂದು ವಸ್ತುನ ಖರೀದಿಸೋಕ್ಕೆ ಬಜೆಟ್ನ ಪ್ಲ್ಯಾನ್ ಮಾಡೋದು. ಬಜೆಟ್ ಯೋಜನೆ ಮಾಡು, ಪ್ಲ್ಯಾನ್ ಮಾಡು. ಓಕೆ, ಟೇಕ್ ಅ ಶವರ್, ಟೇಕ್ ಅ ಶವರ್. ಟೇಕ್ ಅ ಶವರ್ ಅಂದರೆ ಏನೂ ಇಲ್ಲ, ಸ್ನಾನ ಮಾಡು. ಅಥವಾ ಟೇಕ್ ಅ ಬಾತ್, ಹ್ಯಾವ್ ಅ ಬಾತ್, ಹ್ಯಾವ್ ಅ ಶವರ್ ಎಲ್ಲದೂ ಆಗುತ್ತೆ. ಟೇಕ್ ಅ ಶವರ್ ಆರ್ ಟೇಕ್ ಅ ಬಾತ್, ಟೇಕ್ ಅ ಬಾತ್ ಅಂತ ಯೂಸ್ ಮಾಡ್ಬೋದು. ಫೀಡ್ ದ ಪೆಟ್, ಫೀಡ್ ದ ಪೆಟ್ ಅಂದ್ರೇನು? ಸಾಕು ಪ್ರಾಣಿಗೆ ತಿನಿಸು. ನಾವು ಹಾಕೋ ಸಾಕು ಪ್ರಾಣಿಗೆ ಏನಾದರೂ ನಾವು ಹಾಕ್ತೀವಲ್ಲ ಅದು ಫೀಡ್ ಅಂತ ಹೇಳೋದು. ಪ್ಯಾಕ್ ದ ಲಂಚ್ ಬಾಕ್ಸ್, ಬುತ್ತಿಕಟ್ಟು. ಪ್ಯಾಕ್ ದ ಲಂಚ್ ಬಾಕ್ಸ್. ಡೂ ಹೋಮ್ವರ್ಕ್, ಹೋಮ್ವರ್ಕ್ ಮಾಡು. ಓಕೆ, ವೆಯ್ಟ್ ಫಾರ್ ಡೆಲಿವ್ರಿ, ವೆಯ್ಟ್ ಫಾರ್ ಡೆಲಿವ್ರಿ, ಡೆಲಿವರಿಗಾಗಿ ಕಾಯಿರಿ. ಓಕೆ, ಸೊ ಡೆಲಿವರಿ ಅಂತ ಹೇಳಿದ್ರೆ ಲೈಕ್ ಏನಾದರೂ ನಮಗೆ ಅಮೆಝಾನೋ ಫ್ಲಿಪ್ಕಾರ್ಟಿಂದನೋ ಏನಾದರೂ ಆರ್ಡ್ರ್ ಮಾಡಿರ್ತೀರಾ, ಅದು ಬರೋ ತನಕ ಡೆಲಿವರಿಗೆ ವೆಯ್ಟ್ ಮಾಡಿ. ಚೆಕ್ ದ ಇಮೇಲ್, ಇಮೇಲ್ ಚೆಕ್ ಮಾಡಿ. ಚಾರ್ಜ್ ದ ಮೊಬೈಲ್ ಫೋನ್, ಚಾರ್ಜ್ ದ ಮೊಬೈಲ್, ಮೊಬೈಲ್ ಫೋನ್ ಬರಬೇಕು ಆ್ಯಕ್ಚುಲಿ, ಬರೀ ಮೊಬೈಲ್ ಅಲ್ಲ, ಚಾರ್ಜ್ ದ, ಬಟ್ ನಾವು ಮೊಬೈಲ್ ಅಂತ ಯೂಸ್ ಮಾಡ್ತೀವಿ. ಮೊಬೈಲ್ನ ಚಾರ್ಜ್ ಮಾಡಿ. ಟರ್ನ್ ಆಫ್ ದ ಲೈಟ್, ಟರ್ನ್ ಆಫ್ ದ ಲೈಟ್, ಲೈಟ್ ಆಫ್ ಮಾಡು. ಟರ್ನ್ ಆನ್ ದ ಫ್ಯಾನ್, ಫ್ಯಾನ್ ಆನ್ ಮಾಡು. ಹ್ಯಾಂಗ್ ಅಪ್ ದ ಟವಲ್ಸ್, ಹ್ಯಾಂಗ್ ಅಪ್ ದ ಟವಲ್ಸ್, ಟವಲ್ಗಳನ್ನು ನೇತಾಕು. ಮೇಕ್ ಅ ಗ್ರೋಸರಿ ಲಿಸ್ಟ್, ದಿನಸಿದು ಲಿಸ್ಟ್ ಮಾಡು. ಬ್ರಷ್ ದ ಹೇರ್, ಕೂದಲನ್ನು ಬ್ರಷ್ ಮಾಡು. ಬ್ರಷ್ ಮಾಡು ಅಂತ ಹೇಳಿದ್ರೆ ಹಲ್ಲು ಬ್ರಷಿಂದಲ್ಲ, ಕೂದಲು ಬ್ರಷ್ ಮಾಡಲಿಕ್ಕೆ ಏನೋ ಧೂಳು ತೆಗೆಯೋದು ಅಥವಾ ಕೂದಲು ಬಾಚುವಂತನೂ ಆಗುತ್ತೆ. ಟೇಕ್ ಔಟ್ ದ ಗಾರ್ಬೇಜ್, ಟೇಕ್ ಔಟ್ ದ ಗಾರ್ಬೇಜ್ ಅಂದರೆ ಕಸವನ್ನು ಹೊರಗಡೆ ತೆಗಿ. ಓಕೆ, ಸೊ ಇವೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಿದ್ದರೆ ಸೆಂಟೆನ್ಸ್ ಮಾಡ್ಬೋದು. ಇದು ಒಂದು ಪದ, ಒಂದು ಫ್ರೇಸ್ ಗೊತ್ತಿದ್ದರೆ ಇದರಲ್ಲಿ ನೀವು 150 ಫ್ರೇಸ್ ಸೆಂಟೆನ್ಸ್ ಮಾಡ್ಬೋದು. ಓಕೆ, ಗೆಟ್ ಡ್ರೆಸ್ಡ್, ಬಟ್ಟೆ ಹಾಕೋ. ಪುಟ್ ಆನ್ ಶೂಸ್, ಶೂ ಹಾಕೋ. ಓಪನ್ ದ ವಿಂಡೋ, ವಿಂಡೋ ಓಪನ್ ಮಾಡು. ಕ್ಲೋಸ್ ದ ಕರ್ಟನ್, ಕರ್ಟನ್ ಕ್ಲೋಸ್ ಮಾಡು. ಓಕೆ, ಸೊ ನೀವು ಅಂದ್ಕೊಂಡಿದ್ದೀರಾ ಹೆಂಗೆ ಇದರಲ್ಲಿ ಎಷ್ಟು ಸೆಂಟೆನ್ಸ್ ಮಾಡೋಕ್ಕಾಗುತ್ತೆ? ಓಪನ್ ದ ವಿಂಡೋ, ಓಪನ್ ದ ವಿಂಡೋ ಅಲ್ಲಿ ನೋಡಿ, ನಾನು ನಿಮಗೆ ಹೇಳ್ತೀನಿ
ಓಕೆ, ಓಪನ್ ದ ವಿಂಡೋ ಅಂದ್ರೇನು? ವಿಂಡೋ ಓಪನ್ ಮಾಡು. ಆಮೇಲೆ ನೀವು ಓಪನ್ ಮಾಡಿದಿರಲ್ಲ ಅಂತ ನನಗೆ ಗೊತ್ತಿರಲ್ಲ, ಮತ್ತೆ ನಾನು ಕೇಳ್ತೀನಿ ನಿಮಗೆ, ಡಿಡ್ ಯು ಓಪನ್ ದ ವಿಂಡೋ? ನೀನು ವಿಂಡೋ ಓಪನ್ ಮಾಡಿದ್ಯಾ? 2 ಸೆಂಟೆನ್ಸ್ ಆಯಿತು. ಅವಾಗ ನೀವೇನು ಹೇಳ್ತೀರಾ? ನೀವು ಮಾಡಿದರೆ ಎಸ್ ಐ ಓಪನ್ಡ್ ಎನ್ ಇ ಡಿ, ಓಪನ್ಡ್ ಇಲ್ಲಿ ಇ ಡಿ ಬರುತ್ತೆ, ಓಪನ್ಡ್ ದ ವಿಂಡೋ ಅಂತ ಹೇಳ್ತೀರಾ. ಇಲ್ಲ ನಾನು ಓಪನ್ ಮಾಡಲಿಲ್ಲ ಅಂತ ಹೇಳೋದಾದರೆ ನೋ ಐ ಡಿಡ್ ನಾಟ್ ಓಪನ್ ದ ವಿಂಡೋ. 4 ಸೆಂಟೆನ್ಸ್ ಆಯಿತಾ ವಿತ್ ಕ್ವೆಶ್ಚನ್. ಓಕೆ, ಮತ್ತೆ ನಾನು ಹೇಳ್ತೀನಿ ಗೋ ಓಪನ್ ದ ವಿಂಡೋ, ಹೋಗು ವಿಂಡೋ ಓಪನ್ ಮಾಡು. ಆಗ ಮತ್ತೆ ನೀವು ಹೇಳ್ತೀರಾ ಓಕೆ ಐ ವಿಲ್ ಓಪನ್ ದ ವಿಂಡೋ ಲೇಟರ್, ಅಂದರೆ ನಾನು ಆಮೇಲೆ ವಿಂಡೋ ಓಪನ್ ಮಾಡ್ತೀನಿ, ಈಗ ನನಗೆ ಟೈಮ್ ಇಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ರೈಟ್ ನೌ, ಐ ವಿಲ್ ಓಪನ್ ದ ವಿಂಡೋ ಲೇಟರ್, ನಾನು ಆಮೇಲೆ ವಿಂಡೋ ಓಪನ್ ಮಾಡ್ತೀನಿ. ಮತ್ತೆ ನಾನು ಕೇಳ್ತೀನಿ, ಈಗ ನೀನು ಓಪನ್ ವಿಂಡೋ ಮಾಡ್ತಾ ಇದೆಯಾ ಅಂತ ಕೇಳ್ತೀನಿ. ಆರ್ ಯು ಓಪನಿಂಗ್ ದ ವಿಂಡೋ? ಆವಾಗ ಇನ್ನೊಂದು ಸೆಂಟೆನ್ಸ್, ಇಲ್ಲ ನಾನು ವಿಂಡೋ ಓಪನ್ ಮಾಡ್ತಾ ಇಲ್ಲ, ನಾನು ಬರಿತಾ ಇದ್ದೀನಿ. ಐ ಆಮ್ ನಾಟ್ ಓಪನಿಂಗ್ ದ ವಿಂಡೋ, ಐ ಆಮ್ ರೈಟಿಂಗ್. ಓಕೆ, ಸೊ ಈಗ ಮತ್ತೆ ನಾನು ಕೇಳ್ತೀನಿ, ವಿಲ್ ಯು ಓಪನ್ ದ ವಿಂಡೋ ಆಫ್ಟರ್ ರೈಟಿಂಗ್? ಬರೆದಾದ್ಮೇಲೆ ನೀನು ವಿಂಡೋ ಓಪನ್ ಮಾಡ್ತೀಯಾ? ಯಾ, ಐ ವಿಲ್ ಟ್ರೈ ಟು ಓಪನ್ ದ ವಿಂಡೋ. ಈಗ ಎಷ್ಟಾಯಿತು? 1 7-8 ಸೆಂಟೆನ್ಸ್ ಆಯಿತಾ? ಇದೇ ಥರ ಬೇರೆಯವರಿಗೆ ನೀನು ಅಂತ ಕೇಳ್ತೇವೆ, ಬೇರೆಯವರಿಗೆ ಉದಾಹರಣೆಗೆ ಹೇಳೋದಾದರೆ ಡು ಯು ಓಪನ್ ದ ವಿಂಡೋ ಎವ್ರಿ ಡೇ? ನೀನು ವಿಂಡೋ ಓಪನ್ ಡೈಲಿ ಮಾಡ್ತೀಯಾ? ನೋ ಐ ಡೋಂಟ್. ಓಕೆ, ಡಿಡ್ ಯು ಓಪನ್ ದ ವಿಂಡೋ ಟುಡೇ? ಇವತ್ತು. ಸೊ ಈ ಥರ ಎಲ್ಲ ನಮಗೆ ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಫ್ರೇಸ್ ಗೊತ್ತಿರಬೇಕು ನಿಮಗೆ, ಹೌದಾ? ಈ ಫ್ರೇಸ್ ಗೊತ್ತಿರಬೇಕು. ಅದಾದಮೇಲೆ ನಾನು ಹೇಳಿದ್ನಲ್ಲ ಡಿಡ್ ಯು, ಡೂ ಯು, ವಿಲ್ ಯು, ಆರ್ ಯು, ವರ್ ಯು. ಓಕೆ, ಸೊ ಇವೆಲ್ಲ ಹ್ಯಾವ್ ಯು, ಇದೆಲ್ಲ ಆಮೇಲೆ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಕಲಿತು ಏನು ಪ್ರಯೋಜನ ಇಲ್ಲ. ಯಾವುದ್ರ ಬಗ್ಗೆ ನಾವು ಮಾತಾಡಬೇಕು ಅಂತಿದ್ದೀವಿ ಅದು ಕರೆಕ್ಟಾಗಿ ಗೊತ್ತಿರಬೇಕು. ಏನು ಕೇಳಕ್ಕೆ ಹೊರಟಿದ್ದೀವಿ, ಮೇನ್ ಫ್ರೇಸ್ ಅದು ನಮಗೆ ಬೇಕಾಗಿರೋದು. ಓಕೆ, ರೈಟ್. ಚೇಂಜ್ ದ ಬೆಡ್ಶೀಟ್ ಚೇಂಜ್ ಮಾಡಿ. ಮೇಕ್ ದ ಬೆಡ್ ಅಂದರೆ ಹಾಸು ಮತ್ತು ಹಾಸಿಗೆಯನ್ನು ಸುತ್ತಿಡು, ಮಡಿಚಿಡು ಅಲ್ಲ, ಸುತ್ತಿಡು ಅಂತ ಆಗುತ್ತೆ. ವ್ಯಾಕ್ಯೂಮ್ ದ ರಗ್. ವ್ಯಾಕ್ಯೂಮ್ ಅಂದರೆ ವ್ಯಾಕ್ಯೂಮ್ ಕ್ಲೀನರಿಂದ ರಗ್ಗನ್ನು ಕ್ಲೀನ್ ಮಾಡೋದು. ಡಸ್ಟ್ ದ ಫರ್ನಿಚರ್ ಅಂದರೆ ನಿಮಗೆ ಫರ್ನಿಚರ್ ಮೇಲಿರೋ ಧೂಳನ್ನು ಒರೆಸುವುದು. ಆನ್ಸರ್ ದ ಫೋನ್ಗೆ ಉತ್ತರ ಕೊಡು. ಟಾಕ್ ಆನ್ ದ ಫೋನಲ್ಲಿ ಮಾತಾಡು. ಟಾಕ್ ಆನ್ ದ ಫೋನ್, ಇಲ್ಲಿ ಏನು ಫ್ರೇಸ್ ಇದೆ ಕರೆಕ್ಟಾಗಿ ಅದನ್ನೇ ನೀವು ಕಲಿಬೇಕು. ಸ್ವಲ್ಪ ಆಚೀಚೆ ಟಾಕ್ ಇನ್ ದ ಫೋನ್, ಅಪ್ ದ ಫೋನ್, ಅಂಡರ್ ದ ಫೋನ್ ಅಂತೆಲ್ಲ ಹೇಳ್ಬೇಕು. ಟಾಕ್ ಆನ್ ದ ಫೋನ್. ಸೆಂಡ್ ಅ ಮೆಸೇಜ್ ಅಂದ್ರೇನು? ಮೆಸೇಜ್ ಕಳಿಸು. ಏನಂತ? ಮೆಸೇಜ್ ಕಳಿಸು. ಸೆಂಡ್ ಅ ಮೆಸೇಜ್. ಓಕೆ, ಸೆಂಡ್ ಅ ಮೆಸೇಜ್. ಸ್ಕ್ರೋಲ್ ಆನ್ ದ ಫೋನ್ನಲ್ಲಿ ಸ್ಕ್ರೋಲ್ ಮಾಡೋದು ಅಂದರೆ ಸ್ಕ್ರೋಲ್ ಆನ್ ದ ಫೋನ್. ಸ್ವಿಚ್ ಆಫ್ ದ ಟಿವಿ. ಟಿವಿ ಸ್ವಿಚ್ ಆಫ್ ಮಾಡು. ಟಿವಿನ ಸ್ವಿಚ್ ಆಫ್ ಮಾಡು. ಚೇಂಜ್ ದ ಚಾನಲ್ ಚೇಂಜ್ ಮಾಡು. ಸ್ವಿಚ್ ಆಫ್ ಮಾಡಿದ್ಮೇಲೆ ಚಾನಲ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಕೇಳಬೇಡಿ, ಅದನ್ನು ಹಿಂದೆ ಮುಂದೆ ಕೇಳ್ಬೋದು, ನೋ ಪ್ರಾಬ್ಲಮ್. ಅದು ಫಸ್ಟ್ ಬರಬೇಕಿತ್ತು, ರೈಟ್? ಪ್ರಾಕ್ಟಿಕಲಿ. ವಾಶ್ ದ ಡಿಶಸ್ ಆರ್ ಡೂ ದ ಡಿಶಸ್ ಅಂತಲೂ ಹೇಳ್ಬೋದು. ವಾಶ್ ದ ಡಿಶಸ್, ಪಾತ್ರೆಯನ್ನು ತೊಳೆಯುವುದು, ಕ್ಲಿಯರ್ ದ ಸಿಂಕ್ ಕ್ಲಿಯರ್ ಮಾಡು. ಮೇಕ್ ಟೀ ಆರ್ ಕಾಫಿ. ಟೀ ಮಾಡು ಅಥವಾ ಕಾಫಿ ಮಾಡು. ಕಟ್ ವೆಜಿಟೇಬಲ್ ಕತ್ತರಿಸು. ಓಕೆ, ತರಕಾರಿ ಕತ್ತರಿಸು. ಬಾಯ್ಲ್ ವಾಟರ್, ನೀರನ್ನು ಕಾಯಿಸು. ಸೆಟ್ ದ ಟೈಮರ್ ಸೆಟ್ ಮಾಡು. ಪುಟ್ ದ ಫುಡ್ ಇನ್ ದ ಫ್ರಿಜ್ಜಲ್ಲಿ ಆಹಾರ ಇಡು. ಟೇಕ್ ಔಟ್ ದ ಬ್ರೆಡ್ ಹೊರಗೆ ತೆಗಿ. ವೈಪ್ ದ ಕೌಂಟರ್ ವೈಪ್ ಮಾಡು. ಕೌಂಟರ್ ಅಂದರೆ ಈ ಸ್ಲ್ಯಾಬ್ ಇರುತ್ತಲ್ಲ ಅದನ್ನು ಕೌಂಟರ್ ವೈಪ್ ಮಾಡು. ಫಿಲ್ ದ ವಾಟರ್ ಬಾಟ್ಲಿಗೆ ನೀರು ಹಾಕು ಅಥವಾ ಹಾಕಿ ಎರಡೂ ಆಗುತ್ತೆ, ಸಿಂಗ್ಯುಲರ್ ಪ್ಲೂರಲ್. ಟೈ ದ ಹೇರ್, ಕೂದಲು ಕಟ್ಟು. ಬ್ರಷ್ ದ ಟೀತ್, ಹಲ್ಲನ್ನು ಉಜ್ಜು. ವಾಶ್ ದ ಹ್ಯಾಂಡ್ಸ್, ಕೈಯನ್ನು ತೊಳೆ. ಯೂಸ್ ದ ರಿಮೋಟ್ ಬಳಸು. ರೈಟ್ ಎ ಕ್ವಿಕ್ ನೋಟ್, ಒಂದು ಬೇಗ ಒಂದು ನೋಟ್ ಬರೆ. ನೋಟ್ ಅಂದರೆ ಏನಾದರೂ ನೋಟ್ ಬರೆದಿಟ್ಟು ಹೋಗೋದು ನಾವು, ಇನ್ಫಾರ್ಮೇಷನ್. ಪ್ಯಾಕ್ ಅ ಬ್ಯಾಗ್ ಪ್ಯಾಕ್ ಮಾಡು. ಓಕೆ, ನೆಕ್ಸ್ಟ್ ನೋಡಿ, ಚೆಕ್ ದ ಟೈಮ್ ಚೆಕ್ ಮಾಡು. ಕಾಲ್ ಅ ಟ್ಯಾಕ್ಸಿಯನ್ನು ಕರೆ. ಅರೇಂಜ್ ದ ಪುಸ್ತಕಗಳನ್ನು ಜೋಡಿಸು. ಓಕೆ, ನೋಡಿ ಇದು ಸುಮಾರು ನಿಮಗೆ
ಈಗ ನಾನು ಅರ್ಧ ಅಷ್ಟೇ ಹೇಳಿರೋದು, ಸುಮಾರಿದ್ದಾವೆ ಇದರಲ್ಲಿ. ಓಕೆ, ಸೊ ಈ ಥರದ್ದು ಫ್ರೇಸಸ್ ಏನಿದೆ ಅದನ್ನು ನಾವು ಸ್ಪಷ್ಟವಾಗಿ ಕಲಿಬೇಕು. ಒಂದಾದ ನಂತರ ಫ್ರೇಸಸ್ ನೀವು ಡೈಲಿ ಕಲಿತಾ ಹೋಗಬೇಕು. ಈಗ ಈ ದಿನ ಮಾತ್ರ ಫ್ರೇಸಸ್ ಕಲಿಬೇಕು, ಡೈಲಿ ಒಂದು 10-20 ಫ್ರೇಸಸ್ ನಿಮಗೆ ಬಾಯ್ಪಾಠ ಆಗಬೇಕು. ಓಕೆ, 60 ಡೇಸಲ್ಲಿ ನಿಮಗೆ 1000-1500 ಫ್ರೇಸಸ್ ಗೊತ್ತಿರಬೇಕು. ಆಗ ಮಾತ್ರ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇದು ಗೊತ್ತು, ಇದನ್ನು ಕೇಳಕ್ಕೆ ಗೊತ್ತು, ಅದನ್ನು ಕೇಳಕ್ಕೆ ಗೊತ್ತು, ಅದ್ರ ಬಗ್ಗೆ ಹೇಳಕ್ಕೆ ಗೊತ್ತು, ಎಲ್ಲದೂ ನಮಗೆ ಅಭ್ಯಾಸ ಆಗಿದೆ, ಪ್ರಾಕ್ಟೀಸ್ ಆಗಿದೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಆವಾಗ ಸೆಂಟೆನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ, ಏನೇ ಸೆಂಟೆನ್ಸ್ ಮಾಡಿದ್ರು ಇಲ್ಲಿಂದ ಸ್ಟಾರ್ಟ್ ಮಾಡೋದು, ಈ ಥರ ಇದರಿಂದ ಸ್ಟಾರ್ಟ್ ಮಾಡೋದು. ಉದಾಹರಣೆಗೆ ಬ್ರಿಂಗ್ ಅ ಚೇರ್, ಚೇರ್ ತೊಗೊಂಬ, ಚೇರ್ ತೊಗೊಂಬಂದ್ಯಾ, ಚೇರ್ ತೊಗೊಂಬರ್ತಾ ಇದೆಯಾ, ಚೇರ್ ತೊಗೊಂಡು ಬಂದಾಯ್ತಾ, ಚೇರ್ ತರಲಿಕ್ಕೆ ಹೇಳಿದ್ದೆ, ನಿನಗೆ ಚೇರ್ ತರೋಕ್ಕಾಗಲ್ವಾ, ಇವೆಲ್ಲ ಒಂದರಲ್ಲೇ ಬರುತ್ತೆ. ಅಂದರೆ ಫ್ರೇಸ್ ಮೇಯ್ನಾಗಿ ಗೊತ್ತಿರಬೇಕು, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಫ್ರೇಸಸನ್ನು ನೀವು ಬಾಯ್ಪಾಠನೇ ಮಾಡಬೇಕು. ಇಲ್ಲೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬಾಯ್ಪಾಠ ಮಾಡಿ. ಇದಕ್ಕೆ ಆಲ್ರೆಡಿ ಏನು ತೋರಿಸ್ತೀನಿ, ವೀಡಿಯೋನ ಪಾಸ್ ಮಾಡಿ, ವೀಡಿಯೋನ ಪದೇ ನೋಡಿ ನೀವು ಇದನ್ನು ಬಾಯ್ಪಾಠ ಮಾಡ್ಬೋದು. ಅಲ್ಲ ಅಂದರೆ ಇದ್ರದ್ದು PDF ನಿಮಗೆ ನಮ್ಮ ಆ್ಯಪಲ್ಲಿದೆ. ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಪಿನ್ ಕಮೆಂಟ್ ಮಾಡಿರ್ತೀನಿ. ಅದರಲ್ಲಿ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದ ನಂತರ ಆ್ಯಪಲ್ಲಿ ನಿಮಗೆ ಇದ್ರದ್ದು PDF ಎಲ್ಲ ಸಿಗುತ್ತೆ. ಸೊ ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರೋದು ಎಲ್ಲ PDF ನಿಮಗೆ ಆ್ಯಪಲ್ಲಿ ಸಿಗುತ್ತೆ, ಅದನ್ನು ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ನಮ್ಮದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಸ್ಪೋಕನ್ ಇಂಗ್ಲೀಷ್ ಕೋರ್ಸು. ನಿಮಗೆ ಪ್ರೀಮಿಯಂ ಕಾಂಟೆಂಟ್ ಯೂಟ್ಯೂಬಲ್ಲಿ ನಾನು ಇದರಲ್ಲಿ ಫ್ರೀಯಾಗಿ ಕಲಿಸ್ತೀನಿ. ಓಕೆ, ಬಟ್ ಪ್ರೀಮಿಯಂ ಕಾಂಟೆಂಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಲೈವ್ ಆನ್ಲೈನ್ ಕ್ಲಾಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಲೈವ್ ಆಗಿ ನಿಮಗೆ 7 to 8 ಆರ್ 8 to 9 ರಾತ್ರಿ 1 hour ನಿಮಗೆ ಪಾಠ ಇರುತ್ತೆ, ಸೆಷನ್ ಇರುತ್ತೆ ಲೈವ್. ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಹತ್ರ ಡೈರೆಕ್ಟಾಗಿ ಕೇಳ್ಬೋದು. ಅಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತೀನಿ, ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ ಆ್ಯಂಡ್ ಲೈವ್ ಸೆಷನ್ಸ್ ಇರುತ್ತೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಹತ್ರ ಕೇಳ್ಬೋದು. ಆಮೇಲೆ ಡೈಲಿ ಪ್ರಾಕ್ಟೀಸ್ ಆಗುತ್ತೆ, ಇದರಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ, ಅದೆಲ್ಲ ನಿಮಗೆ ಕೋರ್ಸಲ್ಲಿ ಕವರ್ ಆಗುತ್ತೆ. ಓಕೆ, ಸೊ ಯಾರಿಗಾದರೂ ಲೈವ್ ಆಗಿ ನೀವು ಕ್ಲಾಸ್ ಜಾಯ್ನ್ ಆಗಿ ನೀವು ಕೋರ್ಸನ್ನು ಪರ್ಚೇಸ್ ಮಾಡಿ ಕೋರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿರೋರು, ಅಂದರೆ ಸ್ಪೋಕನ್ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ರೈಟ್. ಸೊ ಅದರಲ್ಲಿ ನಿಮಗೆ ಆ್ಯಪ್ ಇರುತ್ತೆ, ಆ್ಯಪಲ್ಲಿ ರೆಕಾರ್ಡೆಡ್ ವೀಡಿಯೋಸು ಕಂಟಿನ್ಯೂಸ್ ಆಗಿರುತ್ತೆ. ಆ್ಯಂಡ್ 1 to 60 ಡೇಸ್ ಅಂದರೆ ಒಂದು 180 ವೀಡಿಯೋಸ್ ಇರ್ಬೋದು ಮೋಸ್ಟ್ಲಿ. ಐ ಆಮ್ ನಾಟ್ ಶೋರ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಹೋಗ್ತಾ ಗೊತ್ತಾಗುತ್ತೆ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ಹೊಸಬರಾಗಿದ್ದರೆ ಚಾನಲ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಜೊತೆಗೆ. ಆ್ಯಂಡ್ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಗೇನ್. ಓಕೆ, ಸೊ ಥ್ಯಾಂಕ್ಸ್ ಅಗೇನ್. This is keep watching my videos until my next video uploads. Bye bye, take care. This is Anil Kumar signing off.